ಎಲ್ರು ಸಾವಿರಾರು ಮೋಟಿವೇಶನಲ್ ವಿಡಿಯೋ ನೋಡ್ತೀರಾ. ಸತ್ಯ ನಿಮ್ ಕಣ್ ಮುಂದೆನೆ ಇದೆ, ಆದ್ರೂ ಕೂಡ ನಿಮ್ ಜೀವನ ಬದಲಾಗೇ ಇಲ್ಲ. ಈ ವಿಡಿಯೋ ಕೊನೆ ಆಗೋದ್ರೊಳಗೆ ನೀವು ಜೀವನನ ನೋಡೋ ದೃಷ್ಟಿಕೋನನೇ ಬದಲಾಗ್ಬಿಡುತ್ತೆ. ಯಾಕಂದ್ರೆ 5ನೇ ಡಿಸಿಷನ್ ಮೇಲೆ ನಿಮ್ಮ ಲೈಫ್ 90% ಡಿಪೆಂಡ್ ಆಗಿದೆ. ಅಡ್ಜಸ್ಟ್ಮೆಂಟ್ ಮೈಂಡ್ ಸೆಟ್. ನೀವು ಬೆಳಗ್ಗೆ ಬೇಗ ಎದ್ದು ಆಫೀಸ್ಗೆ ಹೋಗುವಾಗ ಬಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋತೀರಾ, ಆಫೀಸ್ ಅಲ್ಲಿ ಬಾಸ್ ಬೈತಾನೆ ಅದನ್ನು ಅಡ್ಜಸ್ಟ್ ಮಾಡ್ಕೋತೀರಾ, ನಿಮ್ಗೆ ಕಮ್ಮಿ ಸ್ಯಾಲರಿ ಬರುತ್ತೆ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋತೀರಾ. ಹಾಗೆ ಸಾಯಂಕಾಲ ವಾಪಸ್ ಮನೆಗೆ ಬಂದಾಗ ನಿಮ್ ಹೆಂಡತಿ ಬೈತಾಳೆ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋತೀರಾ. ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಅವ್ರ ಕಣ್ಣಿಗೇನು ನೀವು ಒಳ್ಳೆಯವರಾಗೆ ಕಾಣ್ತೀರಾ, ಆದ್ರೆ ನಿಮ್ ಜೀವನದಲ್ಲಿ ನೀವೇ ಶತ್ರುಗಳಾಗ್ಬಿಡ್ತೀರಾ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನೋ ಬದಲು ನಾನ್ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಒಮ್ಮೆ ತಿರುಗಿ ನಿಂತ್ರೆ ನಿಮ್ಮ ಜೀವನದ 25% ಬದಲಾಗುತ್ತೆ. ಎರಡನೇದು ಇನ್ಫಾರ್ಮೇಶನ್ ಲೂಪ್ ಡಿಸಿಷನ್. ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಮಗೆ ಇನ್ಫಾರ್ಮೇಶನ್ ಇಲ್ಲ ಅನ್ನೋಕ್ಕಿಂತ ನಮಗೆ ಜಾಸ್ತಿ ಇನ್ಫಾರ್ಮೇಶನ್ ಇದೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ರೆಡ್ಡಿಟ್ ಎಲ್ಲಂದ್ರಲ್ಲಿ ಎಲ್ಲಾ ಕಡೆಯಿಂದ ಇನ್ಫಾರ್ಮೇಶನ್ ಬರ್ತಾ ಇದೆ. ಅದಕ್ಕೆ ನೀವು ಸಾವಿರಾರು ಮೋಟಿವೇಶನಲ್ ವಿಡಿಯೋ ನೋಡಿದ್ರು ನಿಮ್ ಜೀವನ ಬದಲಾಗೋದಿಲ್ಲ. ಅದಕ್ಕೆ ನಿಮ್ಗೊಂದು ಟಾಸ್ಕ್, ನೀವು 110 ರೂಲ್ ನ ಫಾಲೋ ಮಾಡಬೇಕು. ಅಕಸ್ಮಾತ್ ನೀವು 10 ಇನ್ಫಾರ್ಮೇಶನ್ ನ ಗ್ರಹಿಸಿದಿರಾ ಅಂದ್ರೆ ಅದರಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಇನ್ನು 24 ಗಂಟೆಗಳಲ್ಲಿ ನಿಮ್ಮ ಜೀವನದ ಯಾವುದೇ ಒಂದು ಭಾಗಕ್ಕೆ ಅಪ್ಲೈ ಮಾಡಬೇಕು. ಮೂರನೇದು ವ್ಯಾಲಿಡೇಷನ್ ಟ್ರ್ಯಾಪ್ ಡಿಸಿಷನ್. ನೀವು ಒಂದು 10 ಜನರನ್ನ ಕೇಳದೆ ಯಾವುದೇ ಡಿಸಿಷನ್ ತಗೊಳ್ಳೋದಿಲ್ಲ. ನೀವು ಹುಟ್ಟಿನಿಂದ ನಿಮ್ ತಂದೆ ತಾಯಿನ ಕೇಳ್ತಾರ ಏನ್ ಮಾಡ್ಲಿ ಅಂತ, ಅವರು ಜಾಸ್ತಿ ಮಾರ್ಕ್ಸ್ ತಗೋ ಒಳ್ಳೇದು ಅಂತ ಹೇಳ್ತಾರೆ, ನೀವು ತಗೋತೀರಾ. ಮುಂದೆ ಜಾಬ್ ಮಾಡು ಅಂತಾರೆ, ಜಾಬ್ ಮಾಡ್ತೀರಾ. ಮುಂದೆ ನೀವು ಸಮಾಜವನ್ನ ಸಂತೃಪ್ತಿ ಪಡಿಸೋಗೋಸ್ಕರ ಮದುವೆ ಆಗು ಅಂತಾರೆ, ಮದುವೆ ಆಗ್ತೀರಾ. ಆದ್ರೆ ವಿಚಿತ್ರ ಏನಂದ್ರೆ ಈ ಯಾವ ಡಿಸಿಷನ್ ನೀವು ನಿಮ್ಮನ್ನ ಕೇಳಿ ತಗೊಂಡಿಲ್ಲ. ನೀವು ನಿಮ್ಮ ಮೆದುಳನ್ನ ಬರೀ ಮಾರ್ಕ್ಸ್ ತಗೊಳ್ಳೋದಕ್ಕೆ ಮತ್ತು ಜಾಬ್ ಮಾಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲಿ ನಿಮಗೆ ಏನ್ ಇಷ್ಟ, ನಿಮ್ಮ ಗುರಿ ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ಮತ್ತೆ ಅದನ್ನ ಪಡ್ಕೊಳ್ಳೋದ್ರಲ್ಲಿ ಉಪಯೋಗಿಸಬೇಕು. ಇನ್ನು ಈ ಡಿಸಿಷನ್ ನಮ್ಮ 4ನೇ ಡಿಸಿಷನ್ಗೆ ಅಡಿಪಾಯ ಹಾಕಿಕೊಡುತ್ತೆ. 4ನೇದು ಕ್ಯಾರಿಯರ್ ಟ್ರ್ಯಾಪ್ ಡಿಸಿಷನ್. ನೀವು ಯಾವ್ದೋ 30,000 ಸಂಬಳ ಇರೋ ಕೆಲಸ ಮಾಡ್ತಿರ್ತೀರಾ, ಹಾಗೆ ನಿಮಗೆ ಮನೆ ಅವಶ್ಯಕತೆ ಇದ್ದಾಗ ನೀವು ಕ್ಯಾಶ್ ಅಂತ ಕೊಡೋದಿಲ್ಲ, ಹೋಮ್ ಲೋನ್ ತಗೋತೀರಾ, ವೆಹಿಕಲ್ ಲೋನ್, EMI ಅಂತ ನಿಮ್ಮನ್ನ ನೀವೇ ನಿಮ್ಗೆ ಗೊತ್ತಿಲ್ಲದೆ 4 ದಿಕ್ಕುಗಳಿಂದ ಬಂಧಿಸ್ಕೊಂಡಿರ್ತೀರಾ. ಈಗ ನಿಮಗೆ ಆ ಜಾಬ್ ಇಷ್ಟ ಇರ್ಲಿ ಬಿಡ್ಲಿ, ಆ ಜಾಬ್ ಅನ್ನ ಮಾಡ್ಲೇಬೇಕು. ಬಾಸ್ ಬೈದ್ರೆ ಬೈಸ್ಕೊಳ್ಳೇಬೇಕು. ಇದರಿಂದ ಹೊರಗೆ ಬರ್ಬೇಕಂದ್ರೆ ಒಂದೇ ಸೊಲ್ಯೂಷನ್, ನೀವು ಯಾವ್ದೇ ಡಿಸಿಷನ್ ತಗೊಳ್ಳೋ ಮುಂಚೆ ಎಮೋಷನಲಿ ಅಲ್ಲ ರಿಯಾಲಿಟಿನಲ್ಲಿ ಯೋಚನೆ ಮಾಡಬೇಕು. ಈ ಡಿಸಿಷನ್ ತಗೊಳ್ಳೋದ್ರಿಂದ ನನ್ನ ಫ್ಯೂಚರ್ ಏನಿರುತ್ತೆ, ಸ್ವಾತಂತ್ರ್ಯದಿಂದ ಇರ್ತೀನ ಅಥವಾ ಇನ್ನೂ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತಾ ಅಂತ. 5ನೇದು ಟುಮಾರೋಸ್ ಡಿಸಿಷನ್. ಈಗ ಓಡ್ತಿರೋ ಜನರೇಷನ್ ಲೈಟ್ ಸ್ಪೀಡ್ ಅಲ್ಲಿ ಇದೆ. 24 ಗಂಟೆಗಳಲ್ಲಿ ಜಗತ್ತೇ ಬದಲಾಗ್ತಾ ಇದೆ, ಸಾವಿರಾರು ಸ್ಕಿಲ್ಸ್ ಬರ್ತಾ ಇದೆ. ಅಂತದ್ರಲ್ಲಿ ನೀವು ನಾಳೆ ಮಾಡ್ತೀನಿ ಅಂತ ಕೂತ್ರೆ ನಿಮ್ ಜೀವನ ಈ ಮಿಡಿಯೋಕರ್ ಲೈಫ್ ಅಲ್ಲಿ ಮುಳುಗೋಗ್ಬಿಡತ್ತೆ. ನೀವು ಒಂದಿನ ಸತ್ ಹೋಗ್ತೀರಾ. ಅಥವಾ ನಿಮ್ಮ ಜೀವನನ ನೀವು ನಿಜವಾಗ್ಲೂ ಬದಲಾಯಿಸಬೇಕು ಅಂತ ಇದ್ರೆ ಇವಾಗ್ಲೇ ಶುರು ಮಾಡಿ. ಇದಕ್ಕೆ ಸೊಲ್ಯೂಷನ್ ಏನಂದ್ರೆ, ನೀವು ಈಗಲೇ ಈ ವಿಡಿಯೋ ಮುಗಿದ ತಕ್ಷಣ ಒಂದು ಪೇಪರ್ ನಲ್ಲಿ ನೀವು ಈ ಸದ್ಯದಲ್ಲಿ ನಿಮ್ ಕೈಯಲ್ಲಿ ಏನಾಗುತ್ತೋ 3 ಕೆಲಸಗಳನ್ನ ಬರೀರಿ. ಆ ಬರ್ದಿದ್ದ 3 ಕೆಲಸಗಳನ್ನ ತಕ್ಷಣ ಮಾಡಿ. ಅವಾಗ ನಿಮ್ ಬ್ರೈನ್ ಗೆ ಒಂದು ಸಿಗ್ನಲ್ ಹೋಗುತ್ತೆ, ನೀವ್ ಏನ್ ಬರೀತಿರೋ ಅದನ್ನ ಮಾಡ್ತೀರಾ ಅಂತ. ಹೊಸ ವರ್ಷ ಅವಾಗ ಸ್ಟಾರ್ಟ್ ಮಾಡ್ತೀನಿ ರೆಸಲ್ಯೂಷನ್ ಅಂತ ಅನ್ಕೊಂಡ್ರೆ ಮುಗೀತು. ಈ 5 ಡಿಸಿಷನ್ ಗಳ ಬಗ್ಗೆ ಯಾರು ನಿಮ್ಗೆ ಹೇಳೋದಿಲ್ಲ, ಯಾಕಂದ್ರೆ 99% ಜನ ಈ ಟ್ರ್ಯಾಪ್ ಒಳಗಡೆನೆ ಸಿಕ್ಕೊಂಡಿದ್ದಾರೆ. ನಾನೇನು ಇದನ್ನ ಫಾಲೋ ಮಾಡೋದ್ರಿಂದ ನೀವು ಎಲಾನ್ ಮಸ್ಕ್, ಅಂಬಾನಿ ತರ ಕೋಟ್ಯಾಧಿಪತಿ ಆಗ್ತೀರಾ ಅಂತ ಏನ್ ಹೇಳೋದಿಲ್ಲ. ಆದ್ರೆ ನೀವು ನಿಮ್ ಜೀವನದಲ್ಲಿ ಶಾಂತಿಯಾಗಿ ಸ್ವಾತಂತ್ರ್ಯದಿಂದ ಸ್ವಲ್ಪ ಮಟ್ಟಿಗೆ ಹಣ ಅಂತರೂ ಗಳಿಸಿರ್ತೀರ. ಇನ್ನು ಈ ಟ್ರ್ಯಾಪ್ ಗಳನ್ನ ನಮ್ಮ ಮೇಲೆ ಚಿಕ್ಕ ವಯಸ್ಸಿಂದಾನೇ ಹೇರಿರ್ತಾರೆ, ಅದರಲ್ಲಿ ಎಜುಕೇಶನ್ ಕೂಡ ಒಂದು. ಇನ್ನು ಈ ತರದ ಟ್ರ್ಯಾಪ್ ಗಳ ಬಗ್ಗೆ ನಿಮಗೆ ಇನ್ ಡೆಪ್ತ್ ನಾಲೆಜ್ ಬೇಕಂದ್ರೆ ನಮ್ಮ ಚಾನೆಲ್ ನಲ್ಲಿ ಪ್ಲೇ ಲಿಸ್ಟ್ ಇದೆ, ನೀವು ಚೆಕ್ ಮಾಡ್ಕೋಬಹುದು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಬರ್ತೀನಿ. ಧನ್ಯವಾದಗಳು.